ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಕೂದಲು ಉದ್ದವಾಗಿ ಬೆಳೆಯೋಗೋಸ್ಕರ, ಆಮೇಲೆ ಕೂದಲು ಉದುರೋ ಜಾಗದಲ್ಲಿ ಮತ್ತೆ ಕೂದಲು ಬರೋಗೋಸ್ಕರ ನಾನು ಒಂದು ಸಿರಮ್ ಹೇಳ್ಕೊಡ್ತೀನಿ. ಅದು ಹೇಗೆ ಮಾಡೋದಂತ ನಾನು ಹೇಳ್ತೀನಿ. ಇದನ್ನು ನೀವು ಮಾಡ್ತಾ ಹೋದರೆ, ಯಾಕಂದರೆ ಎಲ್ಲ ನೀವು ಹಾಗೇ ಬಿಡ್ತಾ ಹೋದರೆ ದಿನ ಉದುರಿ 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 ಒಂದಿನ ಬೊಗ್ತಲೆ ಆಗ್ತದೆ. ಆಮೇಲೆ ನೀವು ಕೂದಲನ್ನು ಮತ್ತೆ ಪಡಿಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನೀವು ಎಲ್ರಿಗೂ ಹೇಳ್ತೀನಿ ನಾನು, ಇದನ್ನು ಹಚ್ಕೊಳ್ಳೋದ್ರಿಂದ ನೀವು ಕೂದಲು ಉದುರೋದು ಖಂಡಿತ 99% ಕಡಿಮೆ ಆಗ್ತದೆ. ಇದನ್ನು ಹೇಗೆ ಅಂತ ನಾನು ಹೇಳ್ತೀನಿ. ಇದನ್ನು ವಾರದಲ್ಲಿ ಒಂದು 2 ಸರಿ ಅಥವಾ 3 ಸರಿ ನೀವು ಹಚ್ಕೋಬೋದು, ಹಚ್ಕೊಂಡು ತಲೆ ತೊಳ್ಕೊಬೋದು. ಇವಾಗ ಏನಂದರೆ, ಫಸ್ಟಿಗೆ ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡಿ. ಇವಾಗ ನೀವು ಮತ್ತೆ ನೋಡದೇ ಇರೋ ವೀಡಿಯೋಗಳಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತದೆ, ನೀವು ಲಿಂಕ್ ಒತ್ತಿದರೆ ನಿಮ್ಗೆ ಹೊಸ ವೀಡಿಯೋಗಳು ಸಹ ನಿಮಗೆ ಸಿಗ್ತದೆ. ಈಗ ಹೇಗೆ ಸಿರಮ್ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟು ಒಂದು ಹಿಡಿಯಷ್ಟು ಅಕ್ಕಿ ತೆಗೆದುಕೊಳ್ಳಿ. ಅಕ್ಕಿ ತೆಗೆದುಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡಿ, ನೀರು ಹಾಕಿ ವಾಶ್ ಮಾಡ್ಕೊಂಡು ಆದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ನೀರನ್ನು ಹಾಕಿ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಂಡು ಆದಮೇಲೆ ಅದನ್ನು ಫಿಲ್ಟ್ರ್, ನಾವು ಟೀ ಸೋಸ್ತೀವಲ್ಲ ಆ ಫಿಲ್ಟರಿಂದ ರುಬ್ಕೊಂಡಿರ್ತಲ್ಲ ಮಿಕ್ಸಿನ ಸೋಸ್ಕೊಂಬಿಡಿ. ಓನ್ಲಿ ಅಕ್ಕಿ ಎಲ್ಲ ತೆಗೆದುಬಿಡಿ, ಓನ್ಲಿ ರಸ ಮಾತ್ರ ತಗೊಂಬಿಡಿ. ಆ ರಸಕ್ಕೆ ಆಮೇಲೆ ಅಲೋವೆರಾ ಜೆಲ್, ಒಂದು ಇಷ್ಟಾದರೂ ಅಲೋವೆರಾ ಜೆಲ್ ನ್ಯಾಚುರಲ್ ನಿಮ್ಮ ಗಿಡದ್ದೇ ಇದ್ದರೆ ಅದು ಒಳ್ಳೆಯದು. ಅದ್ರ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಒಳಗಡೆ ಮಾತ್ರ ಅದಕ್ಕೆ ಹಾಕ್ಕೊಳ್ಳಿ. ಹಾಕಿ ಮತ್ತೆ ಒಂದು ಸರಿ ಮಿಕ್ಸಿಗೆ ಜಾರಿಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ಇದನ್ನು ಏನು ಮಿಕ್ಸ್ ಮಾಡ್ಬೇಕಂದ್ರೆ ಹರಳೆಣ್ಣೆ 1 ಟೀ ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಳ್ಳಿ, 1 ಟೀ ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಳ್ಳಿ. ಇವೆಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಬಾಟ್ಲಿಯಲ್ಲಿ ಅದನ್ನು ಹಾಕ್ಕೊಂಬಿಟ್ಟಾದಮೇಲೆ ಅದಕ್ಕೆ ಹೋಲಿಂದ ನೀವು ಸುಮ್ಮನೆ ಡ್ರಾಪ್ ನೀಟಾಗಿ ಅಪ್ಲೈ ಮಾಡ್ಕೊತ ಹೋಗಿ. ರೂಟ್ಗೆಲ್ಲ ಫುಲ್ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ಈ ಥರ ರಬ್ ಮಾಡಿ ಮಸಾಜ್ ಥರ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಮೇಲೆ ನೀವು ಕೂದಲು ಉದುರಿರೋ ಜಾಗದಲ್ಲಿ ಮತ್ತೆ ಕೂದಲು ಬರುತ್ತೆ. ಆಮೇಲೆ ಇದೇ ಥರ ನೀವು ವಾರದಲ್ಲಿ 2 ರಿಂದ 3 ಸರಿ ನೀವು ಹಚ್ಕೊಂಡು 1 ಅವರ್ ಬಿಟ್ಟು ತಲೆ ತೊಳ್ಕೊಬೋದು. ಈ ಥರ ಮಾಡಿ ನೋಡಿ. ನಿಮ್ಮ ಕೂದಲದಲ್ಲಿ ಬದಲಾವಣೆ ಕಾಣದೇ ಇದ್ರೆ ಹೇಳಿ, ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಖಂಡಿತ ಚೇಂಜ್ ಆಗ್ತದೆ. ಉದುರಿರೋ ಕೂದಲು ಮತ್ತೆ ಬರ್ತಾವೆ. ಮತ್ತು ನೀವು ಡೈಲಿ ಉದುರ್ತಾ ಇದ್ದರೆ ಅದು ಸಹ ಸ್ಟಾಪ್ ಆಗ್ತದೆ. ಆಮೇಲೆ ಇದೇ ಥರ ಮತ್ತೆ ನಿಮಗೆ ಮತ್ತೆ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸಲು ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.